ಯಾರು ತುಂಬ ಸ್ಟ್ರಿಕ್ಟಾಗಿ ಜೇನು ಸಾಕಾಣಿಕೆ ಮಾಡಿ ಸಮಾಧಾನ ಆಗಿ ಇರಿ ಆಯಿತಾ. ಇದು ನಂದು ತಿಂಡಿ ಆಯಿತಾ. ತಿಂಡಿ ಅಂದರೆ ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಇವುಗಳು ಕೂಡ ಅಗತ್ಯ ಉಂಟಲ್ವಾ ಎಲ್ಲ ಮನುಷ್ಯನಿಗೆಲ್ಲ. ಅದನ್ನು ನಾನು ಬಿಟ್ಟು ಬಿಡ್ತೇನೆ ಹಕ್ಕಿಗಳಿಗೆ. ನೋಡಿ ಮನೆಯಲ್ಲಿ ಎಂತ ಸಿಕ್ಕಿತು ಅದನ್ನು ಮಿಕ್ಸ್ ಮಾಡಿದೆ. ಜಾಸ್ತಿ ಅಹಂಕಾರ ಇದ್ದರೆ ಮತ್ತು ಹಣ ಮಾಡುವ ದೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ನಾವು ಬಂದಿದ್ದೇವಂತ. ಎಲ್ರಿಗೂ ನಮಸ್ಕಾರ. ನೋಡಿ ನಾನು ಈಗ ನಮ್ಮದು ಅಡಿಕೆ ತೋಟದ ಮಧ್ಯದಲ್ಲಿ ಒಂದು ಚೆರಿ ಅದು ಮರ ಉಂಟಾಯ್ತಾ ನೋಡಿ, ನಿಮ್ಮ ಎದುರುಗಡೆ ಉಂಟಲ್ವಾ, ಅಲ್ಲಿಗೆ ಬಂದಿದ್ದೇನೆ. ಯಾಕಂದರೆ ನೋಡಿ ಇದು ನಂದು ತಿಂಡಿ ಆಯಿತಾ. ತಿಂಡಿ ಅಂದರೆ ಬಿಸಿ ಬಿಸಿ ತಿಂಡಿ ಆಗುವ ಮುಂಚೆ ನಾನು ಒಂದು ಖಾಲಿ ಹೊಟ್ಟೆಗೆ ಒಂದು ತಿಂತೇನೆ. ಅದಕ್ಕೆ ಲಾಸ್ಟಿಗೆ ಬಾಕಿ ಉಳಿದದ್ದು ಈ ಚೆರಿದ್ದು ಹಣ್ಣುಗಳು, ಅಂದರೆ ಈ ಸಮಯದಲ್ಲಿ ಆಯಿತಾ. ಯಾಕಂದರೆ ಇದು ಫಸ್ಟ್ ಟೈಮ್ ಆಯಿತಾ ನಮ್ಮದು ತೋಟದಲ್ಲಿ ಚೆರಿದ್ದು ಇದು ಗಿಡ ಆಗೋದು. ಬೇರೆಯವರ ಮನೆಯಲ್ಲಿ ಮರ ಆದದ್ದು ಅದರಿಂದ ತೆಗೆದು ತಿಂದಿದ್ದೇನೆ. ನಮ್ಮ ಜಾಗದಲ್ಲಿ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದೆ. ನೋಡಿ ಆಟೋಮೆಟಿಕ್ ಆಗಿ ಈ ಗಿಡ ಬಂದಿದೆ. ಅದು ಹಕ್ಕಿಗಳು ಅದು ಅವುಗಳು ಬೀಜ ತಂದು ಹಾಕಿದ್ದು. ನೋಡಿ ನಮ್ಮದು ಫೇವ್ರೇಟ್ ಕಣಜ ಮತ್ತು ನನ್ನ ಮಧ್ಯ ಸಂಬಂಧ ತುಂಬ ಉಂಟು. ನೋಡಿ ಅವುಗಳು ಕೂಡ ಪರಾಗಸ್ಪರ್ಶ ಮಾಡೋದು. ನೋಡಿ ಡೈಲಾಗ್ ಬಿಡ್ತೀರಲ್ವ, ಸ್ಪೀಚ್ ಕೊಡ್ತೀರಲ್ವ, ನಮ್ಮದು ಎಂಥ ಜೇನುಹುಳ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಹೀಗೆ ಅಂತ. ಮತ್ತು ಇವರೆಂತ ಮಾಡೋದು, ಇವರು ಕೂಡ ಅದೇ ಮಾಡೋದಲ್ವ, ಅವರವ್ರದ್ದು. ಹೌದು ಅವರು ವೈರಿಗಳು ಅಷ್ಟೇ, ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಇವುಗಳು ಕೂಡ ಅಗತ್ಯ ಉಂಟಲ್ವಾ. ಮತ್ತು ನಾನು ಎಲ್ಲಿ ತರಬೇತಿಗೆ ಹೋಗಿದ್ದೇನೆ, ದೊಡ್ಡದು ಅಂದರೆ ಜೇನಿದ್ದು ಅಂದರೆ ಹಾಗೆ ವಿಸ್ತರಣೆ ಕೊಡ್ತಾರೆ ಆಯಿತಾ. ನಮ್ಮದು ಕಣಜಕ್ಕೆ ದೊಡ್ಡದು ವೈರಿ ಸಿಕ್ಕಿದರೆ ಸಾಯಿಸಿ ಹಾಗೆ ಹೀಗೆ ಅಂತ. ಆದರೆ ಕಂಪೇರ್ ಮಾಡಿದರೆ ಜೇನಿಗಿಂತ ಜಾಸ್ತಿ ಪರಾಗಸ್ಪರ್ಶ ಮಾಡೋದು ಕಣಜ ಆಯಿತಾ. ಯಾಕಂದರೆ ಅದರದ್ದು ಬಾಡಿ ದೇಹ ತುಂಬ ದೊಡ್ಡದುಂಟು ಮತ್ತು ಅದಕ್ಕೆ ತುಂಬ ದೂರ ಹಾರಾಡಲಿಕ್ಕೆ ಆಗ್ತದೆ. ಮತ್ತು ಪರಾಗಸ್ಪರ್ಶ ಕೂಡ ಜಾಸ್ತಿ ಸಮಯ ಇವುಗಳಿಗೆ ಆಗಲಿಕ್ಕೆ ಆಗ್ತದೆ. ಯಾರಿಗೆ? ಕಣಜಕ್ಕೆ. ಮತ್ತು ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಕಣಜಕ್ಕೆ ಹಾರಲಿಕ್ಕೆ ಆಗ್ತದೆ. ಜೇನಿಗೆ ಕಂಪೇರ್ ಮಾಡಿದರೆ. ಈಗ ನಾನು ಕೇವಲ ಪರಾಗಸ್ಪರ್ಶದ ಉದ್ದೇಶದಲ್ಲಿ ಮಾತನಾಡೋದು ಆಯಿತಾ. ಅದು ವೈರಿ ಅದು ಎಲ್ಲ ಬೇರೆ ವಿಷಯ. ಹೌದು, ಇಡೀ ಕುಟುಂಬವನ್ನು ನಾಶ ಮಾಡುತ್ತದೆ. ಅದು ಯಾರು ಒಂದು ಕಣಜ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ವ, ತುಂಬ ಬಂದರೆ ಮಾತ್ರ ಅಲ್ವಾ. ಮತ್ತು ನೀವು ಹೇಳೋದಾದರೆ ಒಂದು ಲೆಕ್ಕದಲ್ಲಿ ನೀವು ನಿಮ್ಮ ದೃಷ್ಟಿಯಲ್ಲಿ ತಪ್ಪು. ನೋಡಿ ಇಲ್ಲಿ ನೋಡಿ ನಮ್ಮದು ಜೇನಿದ್ದು ತುಡುವೆ ನೋಡಿ, ಇಲ್ಲಿ ನೋಡಿ ತುಡುವೆ ಕೂಡ ಬಂದಿದೆ. ಆ ಕಣಜಕ್ಕೆ ಅಷ್ಟು ತುಡುವೆ ವೈರಿ ಆದರೆ ಇಲ್ಲಿ ಪರಾಗಸ್ಪರ್ಶ ಮಾಡುವಾಗನೇ ಬಂದು ಹಿಡಿಬೇಕು ಆ ತುಡುವೆಯನ್ನು. ನೋಡಿ ಅವರವರು ಫ್ರೆಂಡ್ಸ್ ಆಯಿತಾ. ಕೇವಲ ಹೌದು ಗೂಡಿನಲ್ಲಿ ವೈರಿಗಳಾಗ್ತದೆ, ಅದು ಪ್ರಕೃತಿಯ ನಿಯಮ. ಯಾರು ತುಂಬ ಸ್ಟ್ರಿಕ್ಟಾಗಿ ಜೇನು ಸಾಕಾಣಿಕೆ ಮಾಡಿ ಕಣಜವನ್ನು ಸಾಯಿಸಲಿಕ್ಕೆ ಹೋಗ್ತಾರೆ ಸಿಗುವಾಗ, ನಿಮಗೆ ಈ ಸಂದೇಶ ಆಯಿತಾ, ಸ್ವಲ್ಪ ಮನಸ್ಸನ್ನು ಕರಗಿಸಿ ನಮ್ಮದು ಎಂಥ ಕಣಜಕ್ಕೂ ಕೂಡ ಒಳ್ಳೆಯ ದೃಷ್ಟಿಯಲ್ಲಿ ಇದು ಮಾಡಿ. ಯಾರು ನೀವಲ್ಲ ಈಗ ಹೊಸ ಜೇನುಗಾರರಿಗೆ ಕಲಿಸೋದು. ಸ್ವಲ್ಪ ಸಮಾಧಾನ ಆಗಿ ಇರಿ ಆಯಿತಾ. ಬಿಡಿ ಈಗ ಎಂತಾಯಿತು. ಈಗ ನೋಡಿ ಚೆರಿ ಮರ ಇಲ್ಲಿದೆ. ಇದು ಯಾವ ಚೆರಿ ಅಂತ ನನಗೆ ಗೊತ್ತಿಲ್ಲ, ಸರಿಯಾದ ಹೆಸರು ಎಂತಂತ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಹೇಳ್ತಾರೆ ಚೆರಿ ಮರ ಅಂತ, ಹಾಗಾಗಿ ಹಳ್ಳಿದ್ದು ಚೆರಿ ಅದೇ ಹೇಳುವ. ಈಗ ನೋಡ್ತಾ ಇದ್ದೇನೆ ನೋಡಿ ಮೇಲ್ಗಡೆ ಉಂಟಲ್ವ, ಅದನ್ನು ನಾನು ಬಿಟ್ಟು ಬಿಡ್ತೇನೆ ಹಕ್ಕಿಗಳಿಗೆ, ಅದನ್ನು ತೆಗೆಯೋದಿಲ್ಲ ನಾನು. ನನ್ನ ಕೈ ಎಲ್ಲಿಯವರೆಗೆ ಹೋಗ್ತದೆ ಇದು ತೆಗಿಲಿಕ್ಕೆ ಆಗ್ತದೆ ನೋಡಿ, ಅಲ್ಲಿಯವರೆಗೆ ಬಂದು ನೋಡಿ ಅದೊಂದು ಕೀಟ ತಿಂತ ಉಂಟು ಆ ಚೆರಿಯನ್ನು, ಅದು ತಿನ್ನಲಿ. ಈ ಪ್ರಕೃತಿಯಲ್ಲಿ ಸಿಗೋದು ಎಲ್ಲ ಮನುಷ್ಯನಿಗೆಲ್ಲ, ಇಲ್ಲಿ ಬೇರೆಯವರು ಕೂಡ ಇದ್ದಾರೆ. 3 ಸಿಕ್ಕಿತು. ಮತ್ತು ನೋಡುವ ನೋಡಿ ಹಕ್ಕಿಗಳು ತಂದದಲ್ವಾ ಈ ಬೀಜವನ್ನು, ಅದಕ್ಕೆ ಅವರಿಗೇ ರೈಟ್ಸ್ ಉಂಟು ತೆಗಲಿಕ್ಕೆ ನನಗಿಂತ ಜಾಸ್ತಿ. 15 ಸಿಕ್ಕಿತು ನೋಡಿ. ಧನ್ಯವಾದ ಈ 15 ಹಣ್ಣುಗಳನ್ನು ನನಗೆ ಕೊಟ್ಟಿದ್ದಕ್ಕೆ. ನೋಡಿ ಕೃತಜ್ಞತೆ ಇಟ್ಟರೆ ಇಲ್ಲಿ ನೋಡಿಯಾ ನಮ್ಮದು ಯಾರು ಅವ್ರದ್ದು ಹೆಸರೆಂತ, ಹೆಜ್ಜೇನು ಅಲ್ವಾ. ಕರೆಕ್ಟ್. ಒಂದು ಲೆಕ್ಕದಲ್ಲಿ ಆಶ್ಚರ್ಯ ಆಗ್ತದೆ, ಒಂದು ಮರದಲ್ಲಿ ಕಣಜ ಸಿಕ್ಕಿತು, ಹೆಜ್ಜೇನು ಸಿಕ್ಕಿತು, ತುಡುವೆ ಸಿಕ್ಕಿತು. ನೋಡಿ ಖುಷಿ ಆಗ್ತದೆ ಮಾರೆ. ನೋಡಿ ಅವರು ಕೂಡ ಪರಾಗಸ್ಪರ್ಶನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪರಾಗಸ್ಪರ್ಶ ಮಾಡ್ತಾರೆ, ಕೇವಲ ಜೇನುಗಾರರು ಮಾತ್ರ, ಖಾಲಿ ಜೇನು ಮಾತ್ರ ಪರಾಗಸ್ಪರ್ಶ ಮಾಡೋದಂತ ತಲೆಯಲ್ಲಿ ಇರೋದು. ಅದು ಗಮಂಡ ಆಯಿತಾ ಒಂದು ಲೆಕ್ಕದಲ್ಲಿ ಹೇಳೋದಾದರೆ. ಜಾಸ್ತಿ ಅಹಂಕಾರ ಇದ್ದರೆ ಅದು ಮೇ ಬಿ ನೀವು ಹಣ ಮಾಡುವ ಉದ್ದೇಶದಲ್ಲಿ ಇರ್ತೀರಿ. ಆದರೆ ಕೆಲವರು ಪ್ರಕೃತಿ ಪ್ರಿಯರು ಇರ್ತಾರೆ ಆಯಿತಾ, ಅವರ ಮನಸ್ಸನ್ನು ನೀವು ಬದಲಾಯಿಸಲಿಕ್ಕೆ ಹೋಗಬೇಡಿ. ನಿಮ್ಮ ತಿಂಡಿ ತೋರಿಸ್ತೇನೆ ನಿಲ್ಲಿ ನೋಡಿ.
ನೋಡಿ ಮನೆಯಲ್ಲಿ ಎಂತ ಸಿಕ್ಕಿತು ಅದನ್ನು ಮಿಕ್ಸ್ ಮಾಡಿದೆ. ಮತ್ತು ಇಲ್ಲಿ ದಾರಿಯಲ್ಲಿ ಬರುವಾಗ ಇದು ಸಿಕ್ಕಿತು. ಇದು ನಮ್ಮ ಭಾಷೆಯಲ್ಲಿ ತಿಮಾರೆ ಅಂತ ಹೇಳ್ತಾರೆ, ಕೈ ಬೇವಿದ್ದು ಎಲೆ. ಅದು ಕೂಡ ದಾರಿಯಲ್ಲಿ ಸಿಗುವಾಗ ಸಿಕ್ಕಿತು, ಅದನ್ನು ಹಾಕಿದೆ. ಮತ್ತು ಮೊರಿಂಗ, ಅದು ಉದುದ್ದ ತರಕಾರಿ ಉಂಟಲ್ವ, ಅದರದ್ದು ಎಲೆ ಉಂಟು, ಅದನ್ನು ಕೂಡ ದಾರಿಯಲ್ಲಿ ಸಿಗುವಾಗ ಸಿಕ್ಕಿತ್ತು, ಅದನ್ನು ಹಾಕಿದೆ. ಈಗ ಲಾಸ್ಟಿಗೆ ಉಳಿದದ್ದು ಚೆರಿ. ಖಾಲಿ ಹೊಟ್ಟೆಗೆ ಹಾಕುವ ತಿಂಡಿ ನಂದು ಇದು ಆಯಿತಾ. ಮತ್ತು ಬೇರೆ ಎಲ್ಲ ಉಂಟು ಮನೆಯಲ್ಲಿ, ಎಂತೆಲ್ಲ ಹಾಕಿದೆ ಅದೆಲ್ಲ ಉಂಟು, ಅದು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹಾಕ್ತೇನೆ. ಆದರೆ ತೋಟದಲ್ಲಿ ಇದ್ದರೆ ಇದೊಂದು ಅಡ್ವಾಂಟೇಜ್, ಸಿಕ್ಕ ವಸ್ತು ಯಾವುದೆಲ್ಲ ತಿನ್ನಲಿಕ್ಕೆ ಆಗ್ತದೆ ಅದನ್ನೆಲ್ಲ ಹಾಕಲಿಕ್ಕೆ ಸಿಗ್ತದೆ ಅಂತ. ನೋಡಿ ಹಳ್ಳಿಯಲ್ಲಿ ಇರುವಾಗ ಇದೊಂದು ಪ್ಲಸ್ ಪಾಯಿಂಟ್, ಆರೋಗ್ಯದ ದೃಷ್ಟಿಯಲ್ಲಿ ಇದು ತುಂಬ ಪ್ಲಸ್ ಪಾಯಿಂಟ್ ಆಯಿತಾ. ಅದು ನಾನು ಹೇಳ್ತೇನೆ. ನಾನು ಯಾಕಂದರೆ ಜೀವನವನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದು, ಮತ್ತು ಹಣ ಮಾಡುವ ದೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ನಾವು ಬಂದಿದ್ದೇವಂತ ನಾನು ಒಪ್ಪುವುದಿಲ್ಲ. ಅದಕ್ಕೆ ಅದು ತುಂಬ ಮಾತನಾಡಲಿಕ್ಕೆ ಉಂಟು, ಅದು ವಾದ ವಿವಾದ ಕೂಡ ಆಗ್ತದೆ. ಅದು ನೆಕ್ಸ್ಟ್ ನೋಡುವ ಎಂತ. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.